ಜ್ಞಾನವಾಣಿ ಕುಳಗಟ್ಟೆ ಯೂಟ್ಯೂಬ್ ಚಾನಲ್ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಏಕಾದಶಿ ನಿಮಿತ್ತವಾಗಿ ಹೊಸದುರ್ಗ ತಾಲೂಕಿನ ಸಣ್ಣಕ್ಕಿ ಬಾಗೂರು ಗ್ರಾಮದಲ್ಲಿ ನಾಮದೇವ ಸಿಂಪಿ ಸಮಾಜದ ವತಿಯಿಂದ ಹಮ್ಮಿಕೊಂಡಂತಹ 3 ದಿನಗಳ ಕಾಲದ ದಿಂಡಿ ಮಹೋತ್ಸವ ಕಾರ್ಯಕ್ರಮದ ಕುರಿತಾದ ಸಂದೇಶವನ್ನು ಪ್ರಸ್ತುತಪಡಿಸುತ್ತಿದೆ. ಪಂಡರಿ ವಾರ್ಕರಿ ಸಂಪ್ರದಾಯದ ಪದ್ಧತಿ ಪ್ರಕಾರವಾಗಿ ದಶಮಿಯ ದಿನದಂದು ಸಂಜೆ ಶ್ರೀ ಜ್ಞಾನೇಶ್ವರಿ ಗಾಥಾ ಪೋಥಿ ಸ್ಥಾಪನೆ ಪಂಡರಿ ವಾರ್ಕರಿ ಸಂಪ್ರದಾಯದ ಭಜನೆಯೊಂದಿಗೆ ನೆರವೇರಿಸಲಾಯಿತು. ರಾತ್ರಿ ಭದ್ರಾವತಿಯ ಯು.ಎ. ಚಂದ್ರಶೇಖರ್ ಅವರಿಂದ ಕೀರ್ತನಾ ಸೇವೆಯನ್ನು ಸಮರ್ಪಿಸಲಾಯಿತು. ಏಕಾದಶಿಯ ಬೆಳಗಿನ ಜಾವ ವಾರ್ಕರಿ ಸಂಪ್ರದಾಯದ ಪದ್ಧತಿ ಪ್ರಕಾರವಾಗಿ ಕಾಕಡಾರತಿ ಭಜನೆಯನ್ನು ಸಮರ್ಪಿಸಲಾಯಿತು. ಸಂಜೆ ನಾಮಜಪ ಹಾಗೂ ಪ್ರವಚನ ಕಾರ್ಯಕ್ರಮವನ್ನು ಹರಿಭಕ್ತ ಪಾರಾಯಣ ಕಿಡ್ಡಾಳೆ ಪುಂಡಲೀಕರಾವ್ ಹಾಗೂ ಭಾಗವಹಿಸಿದ ಭಕ್ತ ಬಾಂಧವರ ಸಹಕಾರದೊಂದಿಗೆ ನೆರವೇರಿಸಲಾಯಿತು. ರಾತ್ರಿ ಸಾಗರದ ಹರಿಭಕ್ತ ಪಾರಾಯಣ ಹಾರ್ಟಿ ಮಹೇಂದ್ರನಾಥ್ ಅವರಿಂದ ಪಂಡರಿ ವಾರ್ಕರಿ ಸಂಪ್ರದಾಯದ ಕೀರ್ತನೆಯನ್ನು ಸಮರ್ಪಿಸಲಾಯಿತು. ರಾತ್ರಿ ಅಖಂಡ ಜಾಗರಣೆ ನಿಮಿತ್ತವಾಗಿ ಹರಿಭಕ್ತ ಪಾರಾಯಣ ಡಿ.ಆರ್. ಗಣೇಶ್ ರಾವ್ ಹಾಗೂ ಹೊರಸ್ಥಳಗಳಿಂದ ಬಂದಂತಹ ಭಜನಾ ಮಂಡಳಿಯವರು ಭಕ್ತ ಬಾಂಧವರ ಸಹಕಾರದೊಂದಿಗೆ ಪಾಳಿ ಭಜನೆ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು. ದ್ವಾದಶಿ ಬೆಳಗಿನ ಜಾವದಲ್ಲಿ ಕಾಕಡಾರತಿ ಭಜನೆಯನ್ನು ಸಮರ್ಪಿಸಲಾಯಿತು. 9:30 ಸುಮಾರಿಗೆ ಅಲಂಕೃತ ರಥದಲ್ಲಿ ಶ್ರೀ ಜ್ಞಾನೇಶ್ವರಿ ಗಾಥಾ ಮತ್ತು ಶ್ರೀ ಪಾಂಡುರಂಗ ರುಕ್ಮಾಯಿ ದೇವರ ಉತ್ಸವ ಮೂರ್ತಿಯನ್ನು ಪ್ರತಿಷ್ಠಾಪಿಸಿಕೊಂಡು ಪಂಡರಿ ವಾರ್ಕರಿ ಸಂಪ್ರದಾಯದ ಭಜನೆಯೊಂದಿಗೆ ಸಣ್ಣಕ್ಕಿ ಬಾಗೂರು ಪ್ರಮುಖ ರಸ್ತೆಗಳಲ್ಲಿ ಅಭಂಗಗಳನ್ನು ಹಾಡುವ ಮೂಲಕ ಸಾಗಲಾಯಿತು. ದೇವಸ್ಥಾನದ ಆವರಣಕ್ಕೆ ದಿಂಡಿ ಮಹೋತ್ಸವ ಆಗಮಿಸುತ್ತಿದ್ದಂತೆ ಸಮಾಜದ ವತಿಯಿಂದ ಸಂತ ಪೂಜೆಯನ್ನು ಸಮರ್ಪಿಸಲಾಯಿತು. ದೇವಸ್ಥಾನದ ಆವರಣದೊಳಗಡೆಗೆ ಕಾಲಪ್ರಸಾದ ವಿನಿಯೋಗದ ಅಭಂಗವನ್ನು ಹಾಡುವ ಮೂಲಕ ನೇಮದ ಪ್ರಕಾರ ದಿಂಡಿ ಮಹೋತ್ಸವ ಕಾರ್ಯಕ್ರಮವನ್ನು ಸಮರ್ಪಿಸಿ ಮಹಾಮಂಗಳಾರತಿಯೊಂದಿಗೆ ದಿಂಡಿ ಮಹೋತ್ಸವ ಕಾರ್ಯಕ್ರಮ ಸಂಪನ್ನಗೊಂಡಿತು. ಸ್ಥಳೀಯ ನಾಮದೇವ ಸಿಂಪಿ ಸಮಾಜದ ಆಡಳಿತ ಮಂಡಳಿಯವರು ವಿಶೇಷವಾಗಿ ಆಹ್ವಾನಿಸಿದಂತಹ ಸರ್ವ ಭಕ್ತ ಬಾಂಧವರಿಗೆ ಸೇವಾಕರ್ತರೆಲ್ಲರಿಗೂ ಗೌರವವನ್ನು ಸಮರ್ಪಿಸಿದರು. ಭಾಗವಹಿಸಿದಂತಹ ಸರ್ವ ಭಕ್ತ ಬಾಂಧವರಿಗೆ ಅನ್ನ ಸಂತರ್ಪಣೆ ಆಯೋಜನೆ ಮಾಡುವ ಮೂಲಕ ದಿಂಡಿ ಮಹೋತ್ಸವ ಕಾರ್ಯಕ್ರಮ 3 ದಿನಗಳ ಕಾಲ ಯಶಸ್ವಿಯಾಗಿ ಶ್ರದ್ಧಾಭಕ್ತಿಯಿಂದ ನೆರವೇರಿಸಲಾಯಿತು. ನಮ್ಮ ಜ್ಞಾನವಾಣಿ ಕುಳಗಟ್ಟೆ ಯೂಟ್ಯೂಬ್ ಚಾನಲ್ಗೆ ಲಭ್ಯವಾಗಿರುವಂತಹ ಮಾಹಿತಿಗಳನ್ನು ಆಧರಿಸಿ ಈ ಸಂದೇಶವನ್ನು ಪ್ರಸಾರ ಮಾಡಲಾಗಿದ್ದು, ತಮಗೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ತಾವೆಲ್ಲರೂ ಸಬ್ಸ್ಕ್ರೈಬರ್ ಆಗಿರಿ, ಲೈಕ್ ನೀಡಿ, ಕಾಮೆಂಟ್ಗಳನ್ನು ಮಾಡುವ ಮೂಲಕ ಫಾಲೋ ಮಾಡಿ ಪ್ರೋತ್ಸಾಹಿಸಬೇಕಾಗಿ